ನಾನು ಮನೇಲಿ ಅರ್ಧ ಮುದ್ದೆ ಸಹ ತಿನ್ನಲ್ಲ, ಏನೋ ಚಮತ್ಕಾರ ಗೆಲ್ಲಬೇಕು ಅನ್ನೋದೊಂದಿದು. ಹಾಗಾಗಿ 9 ಮುಗಿದು 10 ಕೈ ಹಾಕ್ತೆ ಅಷ್ಟೇ. 9 ಕಂಪ್ಲೀಟ್ ಮಾಡಿದೆ. ಹೋದ ವರ್ಷ 8 ಕಂಪ್ಲೀಟ್ ಮಾಡಿ 9 ಶುರು ಮಾಡಿದ್ದೆ. ಈ ವರ್ಷ 9 ಕಂಪ್ಲೀಟ್ ಮಾಡಿ 10. ಅವನು ಈ ವರ್ಷ ನಮ್ಮ ತಮ್ಮ, ಅವನಿಗೆ ಹೋದ ವರ್ಷ ಗೊತ್ತಿರಲಿಲ್ಲ, ಈ ವರ್ಷ ಅವನು ಬಂದ ಪಾರ್ಟಿಸಿಪೇಟ್ ಮಾಡ್ತಾ ಗೆದ್ದ ಸರ್. ಖುಷಿ ಆಯ್ತು ಸರ್. ಇನ್ನೂ ಏನು ಕೊಡಲಿಲ್ಲ ಸರ್, ಇನ್ನು ಇವಾಗ ಕೊಡ್ತಾರೆ. ಟಿವಿ ಮತ್ತೆ ಖುಷಿ ಸರ್. ಅಂದ್ರೆ ನೀವು ಈವರೆಗೂ ಎಷ್ಟು ಸ್ಪರ್ಧೆಗಳಲ್ಲಿ ಈ ತರ ಸ್ಪರ್ಧೆಗಳಿಗೆ? ಇಲ್ಲ ಸರ್, ಇದೆ ಫಸ್ಟ್ ಟೈಮು. ಹೋದ ವರ್ಷ ಫಸ್ಟ್ ಟೈಮ್, ಇದೆ ಸೆಕೆಂಡ್ ಟೈಮ್ ಅಷ್ಟೇ ಸರ್. ಎರಡರಲ್ಲೂ ಕೂಡ ಫಸ್ಟ್? ಹೌದು ಸರ್, ಎರಡರಲ್ಲೂ ಫಸ್ಟ್. ವೃತ್ತಿ ಏನು ಮಾಡ್ಕೊಂಡಿದ್ದೀರಿ? ಸದ್ಯ ಮನೇಲೇ ಇದ್ದೀನಿ ಸರ್. ಮುಂಚೆ ಜಾಬ್ ಮಾಡ್ತಿದ್ದೆ ರಿಲಯನ್ಸಲ್ಲಿ, ಇವಾಗ ಸದ್ಯ ಮನೇಲೇ ಇದ್ದೀನಿ. ಖುಷಿ ಅನ್ಸುತ್ತೆ ಸರ್, ಬಟ್ ಅದೇ ಕಷ್ಟ ಇದೆ. ಅಷ್ಟು ಈಸಿ ಇಲ್ಲ ಹೇಳ್ದಷ್ಟು ಮುದ್ದೆ ತಿನ್ನೋದು. ಆದರೆ ಗೆಲ್ಬೇಕಲ್ಲ ಅನ್ನೊಂದು ಖುಷಿನಲ್ಲಿ ತಿಂದಿರ್ಬೋದು ಅಷ್ಟೇ, ಬಟ್ ಕಷ್ಟ ಇದೆ ಸರ್ ನಿಜವಾಗ್ಲೂ, ಸುಮ್ಮನೆ ಹೇಳ್ಬಾರ್ದು. ಮುದ್ದೆ ತಿನ್ನೋದಂತ ಎಲ್ಲರೂ ಒಂಥರ ಚೀಪಾಗೂ ನೋಡ್ಬೋದು, ಬಟ್ ಆದರೆ ಆರೋಗ್ಯನೇ. ಆದರೆ ಡೈಲಿ ತಿನ್ನೋಕ್ಕಾಗಲ್ಲ. ಮನೇಲಿ ನಾನು ಅರ್ಧ ಮುದ್ದೆ ಸಹ ತಿನ್ನಲ್ಲ. ಇಲ್ಲಿ ತಿನ್ನೋದು ದೊಡ್ಡ ವಿಷಯ, ಅದು ಹೇಗೆ ತಿಂತೀನೋ ನನಗೆ ಗೊತ್ತಿಲ್ಲ, ತಿಂದೆ ಅಷ್ಟೇ. ಗೆಲ್ಬೇಕನ್ನೋ ಒಂದು ಖುಷಿ ಅಷ್ಟೇ. ಅವಳು ಕರೆದು ನಾನು ಬಂದೆ, ಮತ್ತೆ ಅದನ್ನು ಅವಳಿಗೂ ನಿರಾಶೆ ಆಗಬಾರ್ದು, ನನಗೂ ನಿರಾಶೆ ಆಗಬಾರ್ದು ಅನ್ನೋ ಒಂದು. ಹೋದ ವರ್ಷ ಮಾತ್ರ ಅದೇ ಹುಮ್ಮಸ್ಸಲ್ಲಿ ತಿಂದಿದ್ದು. ನಾನು ತಿಂತಾ ಇರಲಿಲ್ಲ, ಅಕ್ಕ ನಾನು ಕರ್ಕೊಂಬಂದಿತ್ತು, ನಿಂಗೆ ಗೆಲ್ಲೇಬೇಕು ಅಂದು ಹೋದ ವರ್ಷ ತಿಂದೆ. ಈ ವರ್ಷವೂ ಅಷ್ಟೇ, ಅದೇ ಥರ ಚಮತ್ಕಾರ ಅಷ್ಟೇ ಸರ್. ತಿನ್ನೋದು ತುಂಬ ಕಷ್ಟ ಇದೆ, ನಾವು ಹೇಳ್ದಷ್ಟು ಈಸಿ ಇಲ್ಲ. ಅರ್ಧ ಮುದ್ದೆ ಮೇಲೆ 1 ಮುದ್ದೆ ತಿನ್ನೋಕ್ಕಲ್ಲ ಸರ್. ಚೆನ್ನಾಗಿತ್ತು ಸರ್, ಚೆನ್ನಾಗಿತ್ತು ಸರ್. ಆ್ಯಕ್ಚುಲಿ ಅವ್ರು ಈ ಥರ ಪ್ರೋಗ್ರಾಮ್ ಮಾಡೋದೇ ದೊಡ್ಡ ವಿಷಯ, ಎಲ್ಲರೂ ಮಾಡಲ್ಲ, ಅದಕ್ಕೂ ದೊಡ್ಡ ಮನ್ಸು ಬೇಕು. ಇಷ್ಟೆಲ್ಲ ಮಾಡಿ ಪ್ರೋತ್ಸಾಹ ಮಾಡ್ತಾರೆ ಅಂದರೆ ಗ್ರೇಟ್. ನಮ್ಮದು ಸರ್ ಆ್ಯಕ್ಚುಲಿ ಪ್ರಾಪರ್ ಬಂದುಬಿಟ್ಟು ತುಮಕೂರು ಹತ್ರ ಚಿಕ್ಕನಾಕ್ನಳ್ಳಿ. ನಮ್ಮ ಅಪ್ಪ ಅಮ್ಮ ಇಲ್ಲೇ ಸೆಟಲ್ ಆಗಿರೋದು ವೈಟ್ ಫೀಲ್ಡಲ್ಲಿ. ನಾವು ಅರಸೀಕೆರೆ ಹತ್ರ ಮದುವೆ ಆಗಿದ್ದೀವಿ ಸರ್. ಸೌಮ್ಯ.